ಮೇಡಮ್ಗೆ ಬೆಟ್ಟದ ಹೂ ತರ್ತೀನಿ ಅಂತ ಹೇಳಿದ್ದ ಶಾಲೆ ಇದೀಗ ಮಳೆ ಅಬ್ಬರಕ್ಕೆ ನಲುಗಿ ಹೋಗಿದೆ. ಸೋರ್ತಾ ಇರುವಂತಹ ಕೊಠಡಿಯಲ್ಲೇ ಮಕ್ಕಳು ಪಾಠವನ್ನ ಕೇಳ್ತಾ ಇದ್ದಾರೆ. ಆ ಕುರಿತು ಒಂದು ವರದಿ ಇಲ್ಲಿದೆ. ಸೋರುತ್ತಿದೆ ಬೆಟ್ಟದ ಹೂ ಶಾಲೆ. ಈ ಶಾಲೆಯಲ್ಲಿರೋದು 2 ಕೊಠಡಿ. ಅವು ಸೋರ್ತಾ ಇದೆ. ಸ್ಕೂಲ್ ಮೇಲೆ ಪೂರ್ತಿ ಟಾರ್ಪಲ್ ಹಾಕಲಾಗಿದೆ. ಇದೇ ಕೊಠಡಿಯಲ್ಲಿ ವಿದ್ಯಾರ್ಥಿಗಳು ಪಾಠ ಕೇಳುವ ದುಸ್ಥಿತಿ ಎದುರಾಗಿದೆ. ಹೌದು, ಚಿಕ್ಕಮಗಳೂರಿನ ಅತ್ತಿಗುಂಡಿಯಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವರ್ಣಾರ್ಭಟಕ್ಕೆ ಸೋರ್ತಾ ಇದೆ. ಮಳೆಗಾಲದಲ್ಲಿ ಸೋರ್ತಾ ಇದೆ ಅನ್ನೋದು ಸಾಮಾನ್ಯ ಅನ್ಸಿದ್ರು ಈ ಶಾಲೆಗೊಂದು ನೆನಪಿದೆ. ಆ ನೆನಪೇ ಪುನೀತ್ ರಾಜ್ಕುಮಾರ್. ಅಪ್ಪು ನಟನೆಯಲ್ಲಿ ರಾಷ್ಟ್ರ ಪ್ರಶಸ್ತಿ ಪಡೆದ ಬೆಟ್ಟದ ಹೂ ಚಿತ್ರೀಕರಣ ನಡೆದ ಸ್ಥಳ ಇದು. ಮಳೆಗಾಲದಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತೆ. ಇದಲ್ಲದೆ ಅತಿ ಮಂಜಿನಿಂದ ಕೂಡಿರುತ್ತೆ. ಈ ಹಿಂದೆ ಮಕ್ಕಳಿಲ್ಲದೆ ಶಾಲೆ ಬಂದ್ ಮಾಡಿದ್ರು. ಆದ್ರೆ ಅಪ್ಪು ನೆನಪು ಶಾಶ್ವತವಾಗಿರಬೇಕು ಅಂತ ಗ್ರಾಮಸ್ಥರೇ ಶ್ರಮ ಪಟ್ಟು 9 ಮಕ್ಕಳನ್ನ ಸೇರಿಸಿ ಮತ್ತೆ ಶಾಲೆಯನ್ನ ಪ್ರಾರಂಭಿಸಿದ್ರು. ಅವತ್ತು ಅಪ್ಪು ಕುಣಿದು ನಲಿದಿದ್ದ ಶಾಲೆ ಈಗ ವರ್ಣಾಘಾತಕ್ಕೆ ಸಿಲುಕಿ ಸೋರ್ತಾ ಇದೆ. ತಕ್ಷಣವೇ ಕಟ್ಟಡ ದುರಸ್ತಿಗೊಳಿಸಿ ಶಾಲೆ ಉಳಿಸಿ ಅಂತ ಸ್ಥಳೀಯರು ಮನವಿ ಮಾಡಿದ್ದಾರೆ. ಆದರೆ ಈ ಶಾಲೆಯನ್ನು ಒಂದು ಅಭಿವೃದ್ಧಿಪಡಿಸಿ ಏನು ಪುನೀತ್ ರಾಜ್ಕುಮಾರ್ ಅವರೇ ನಟನೆ ಮಾಡಿರುವಂಥ ಶಾಲೆ ಇದೆ ಅದನ್ನು ಉಳಿಸ್ಬೇಕು. ಇದನ್ನು ಬಂದಂಥವರಿಗೆ ನೋಡಲಿಕ್ಕೆ ಕೂಡ ಅವಕಾಶ ಆಗಬೇಕು ಅನ್ನೋಂಥದ್ದು. ಅಂದರೆ ಇದು ಪ್ರಮುಖವಾಗಿ ಇದು ದತ್ತಪೀಠಕ್ಕೆ ಹೋಗುವಂಥ ರಸ್ತೆಯಲ್ಲಿದೆ. ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿರುವಂಥದ್ದು. ಅತಿ ಎತ್ತರದಲ್ಲಿರುವಂಥ ಈ ಶಾಲೆಯನ್ನು ಉಳಿಸ್ಬೇಕು ಅನ್ನೋಂಥ ಕೂಡ ಆಗ್ರಹವನ್ನು ಈಗ ಸದ್ಯಕ್ಕೆ ಸ್ಥಳೀಯರು ಕೂಡ ಮಾಡ್ತಾ ಇದ್ದಾರೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ವರುಣನ ಅಬ್ಬರಕ್ಕೆ ಮಲೆನಾಡು ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಕಗ್ಗತ್ತಲಿನಲ್ಲಿ ಇರುವಂತಹ ಮಲೆನಾಡಿಗರಿಗೆ ನರಕ ಸದೃಶವಾಗಿದೆ. ವಾವ್ ಅಂತ ಬ್ಯೂಟಿ ಅನ್ನೋ ಜಾಗದಲ್ಲಿ ಬದುಕೋರ ಗೋಳು ಹೇಗಿದೆ ಅನ್ನೋದನ್ನ ನೀವು ಒಮ್ಮೆ ನೋಡಿ. ಸೀಮೆ ಎಣ್ಣೆ ದೀಪದಲ್ಲೇ ನಿತ್ಯ ಬದುಕು. ನೂರಾರು ಮನೆಗಳಿಗಿಲ್ಲ ವಿದ್ಯುತ್ ಭಾಗ್ಯ. ಸೀಮೆ ಎಣ್ಣೆ ದೀಪ, ಒಲೆ ಮುಂದೆ ಕೂತಿರೋ ಯುವತಿ, ಜಿಟಿ ಜಿಟಿ ಮಳೆ, ಮಂಜಿನ ನಡುವೆ ಇರೋ ಮನೆಗಳು, ಇವೆಲ್ಲವೂ ಮಲೆನಾಡಿನ ಗ್ರಾಮಗಳ ಈಗಿನ ಸ್ಥಿತಿ. ಚಿಕ್ಕಮಗಳೂರು ತಾಲೂಕಿನ ಇನಾಮ್ ದತ್ತಾತ್ರೇಯ ಪೀಠದ ಸುತ್ತಮುತ್ತಲಿನ ಗ್ರಾಮಗಳಿಗೆ ವಿದ್ಯುತ್ ಸಂಪರ್ಕವಿಲ್ಲ. ಕರೆಂಟ್ ಇಲ್ಲದೆ ಕಗ್ಗತ್ತಲಲ್ಲೇ ವಾಸಿಸುವ ದುಸ್ಥಿತಿಯಿಂದ ಇಲ್ಲಿನ ಜನರು ಹೈರಾಣಾಗಿದ್ದಾರೆ. ಒಂದು ತಿಂಗಳಿಂದ ಕರೆಂಟ್ ಇಲ್ಲ ಸರ್. ಕಂಬ ಎಲ್ಲ ಬಿದ್ದೋಗಿದ್ದಾವೆ, ಗೆರೆ ಎಲ್ಲ ಜರ್ದಿದೆ, ಬಸ್ಗಳಿಲ್ಲ. ಟೌನಿಗೆಲ್ಲ ಹೋಗ್ಬೇಕು ಅಂದರೆ ಆಟೋದವ್ರದ್ದು ಬಾಡಿಗೆ ಕೇಳಿದರೆ 500 ರೂಪಾಯಿ ಹೇಳ್ತಾರೆ. ಈ ಕಡೆಯಿಂದ 500, ಆ ಕಡೆಯಿಂದ ಬರ್ಬೇಕಾದ್ರೆ 500 ರೂಪಾಯಿ. ಕರೆಂಟ್ ಇಲ್ಲ 1 ತಿಂಗಳಿಂದ. ವರುಣದೇವ ಸಾಲು ಸಾಲು ಅವಾಂತರಗಳನ್ನು ಸೃಷ್ಟಿಸಿದ್ದಾನೆ. ಕಾಫಿ ನಾಡಿನ ಹಲವಾರು ಗ್ರಾಮಗಳು ಕಗ್ಗತ್ತಲಲ್ಲೇ ಕಾಲ ಕಳೆಯುತ್ತಿವೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಸರ್ಕಾರಿ ಶಾಲೆ ಮಕ್ಕಳಿಗೆ ಸರ್ಕಾರ ಬಿಸಿ ಊಟದ ಮೂಲಕ ಹೊಟ್ಟೆ ತುಂಬಿಸುವ ಕೆಲಸ ಏನೋ ಮಾಡ್ತಾ ಇದೆ. ಆದರೆ ಹೊಟ್ಟೆ ತುಂಬ ಊಟ ಹಾಕುವ ಈ ಸರ್ಕಾರ ಅದೇ ಮಕ್ಕಳಿಗೆ ಕುಡಿಯೋದಕ್ಕೆ ನೀರನ್ನ ಕೊಡ್ತಾ ಇಲ್ಲ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಕುಡಿಯುವ ನೀರಿಗಾಗಿ ವಿದ್ಯಾರ್ಥಿಗಳ ಪರದಾಟ. 18 ವರ್ಷಗಳಿಂದ ಸರ್ಕಾರಿ ಶಾಲೆಗಿಲ್ಲ ನೀರಿನ ಭಾಗ್ಯ.
ಶಾಲೆಯಿಂದ ರಸ್ತೆ ದಾಟ್ಕೊಂಡು ಬಂದು ನಲ್ಲಿ ನೀರಲ್ಲಿ ಕೈ ತೊಳಿತಾ ಇರೋ ಮಕ್ಕಳು, ಮತ್ತೊಂದು ಕಡೆ ಕೈಯಲ್ಲಿ ಬಾಟಲ್ ಹಿಡ್ಕೊಂಡು ಕುಡಿಯೋ ನೀರು ತರೋದಕ್ಕೆ ಮುಂದಾಗಿರುವ ವಿದ್ಯಾರ್ಥಿನಿಯರು. ಈ ದೃಶ್ಯಗಳು ಕಂಡು ಬಂದಿದ್ದು ಕಲಬುರಗಿಯ ಅಫ್ಜಲ್ಪುರ ತಾಲೂಕಿನ ಗೊಬ್ಬೂರು ಬಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ. ಹೌದು, 8ರಿಂದ 10ನೇ ತರಗತಿವರೆಗಿನ ಈ ಶಾಲೆಯಲ್ಲಿ ಸುಮಾರು 408 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಆದರೆ ಆ ಮಕ್ಕಳಿಗೆ ಕುಡಿಯೋ ನೀರು ಇಲ್ಲದೆ ನೀರು ತಂದು ಕುಡಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. 18 ವರ್ಷಗಳಿಂದ ಇದೇ ಸಮಸ್ಯೆ ಇದ್ರೂ ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂತಿಲ್ಲ. ನೀರಿದು ಒಟ್ಟ ಸೌಲಭ್ಯನೇ ಇಲ್ರಿ. ನಾವು ನೀರು ತರಬೇಕು ಮನೆಯಿಂದ, ಅವು ಏನು ಸಾಲಲ್ರಿ ನಮಗ್ರಿ. ಕೈ ತಗೊಳಕ್ ನೀರಿಲ್ರಿ. ಶಾಲೆಯಲ್ಲಿ ಒಂದು RO ಪ್ಲಾಂಟ್ ಕೂಡ ಇದ್ದು ಅದು ಕೂಡ ಕೆಟ್ಟು ಹೋಗಿದೆ. ಪಂಚಾಯಿತಿಯಿಂದ ನೀರಿನ ವ್ಯವಸ್ಥೆ ಮಾಡಿದ್ರು 15ರಿಂದ 20 ದಿನಕ್ಕೊಮ್ಮೆ ನೀರು ಬರುತ್ತಂತೆ. ಮುಖ್ಯೋಪಾಧ್ಯಾಯರು ಸಾಕಷ್ಟು ಬಾರಿ ಶಿಕ್ಷಣ ಇಲಾಖೆ ಶಾಸಕರಿಗೆ ಮನವಿ ಮಾಡಿದ್ರು ಸಮಸ್ಯೆ ಬಗೆಹರಿದಿಲ್ವಂತೆ. ಎಲ್ಲ ಅಧಿಕಾರಿ ವರ್ಗದವರಿಗೆ ಪತ್ರದ ಮುಖಾಂತರವಾಗಿ ಸ್ವತಃ ಭೇಟಿಯಾಗಿ ಮನವಿ ಕೊಟ್ಟಿದ್ದೀನಿ. ಅವರು ಒಬ್ಬರ ಮೇಲೆ ಇನ್ನೊಬ್ಬರು ಹಾಕ್ತಾ ಕೆಲವೊಂದು ವಿಚಾರಗಳು ಮುಂದುವರೆದಿದ್ದಾವೆ. ಒಟ್ಟಾರೆ ಆಶ್ವಾಸನೆ ಕೊಟ್ಟಿದ್ದಾರೆ, ಪರಂತು ಕಾರ್ಯಗತವಾಗಿಲ್ಲ. ಸರ್ಕಾರ ಶಿಕ್ಷಣಕ್ಕಾಗಿ ಸಾಕಷ್ಟು ದುಡ್ಡು ಖರ್ಚು ಮಾಡ್ತಾ ಇದೆ, ಆದರೆ ಈ ಸರ್ಕಾರಿ ಶಾಲೆ ಮಕ್ಕಳಿಗೆ ನೀರು ಒದಗಿಸುವಂತ ಕೆಲಸ ಮಾಡ್ತಾ ಇಲ್ಲ. ಇನ್ನಾದರೂ ಸರ್ಕಾರ ಎಚ್ಚೆತ್ತು ಈ ಮಕ್ಕಳ ನೀರಿನ ಸಮಸ್ಯೆ ಬಗೆಹರಿಸಬೇಕಾಗಿದೆ. ಓಂ ಪ್ರಕಾಶ್ H. ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಮೇಘ ಸ್ಫೋಟಕ್ಕೆ ದೇವರನಾಡು ಬೆಚ್ಚಿ ಬಿದ್ದಿದೆ. ಭೂಕುಸಿತ ನಡೆದ ಸ್ಥಳದಲ್ಲಿ ಸಾವು ನೋವಿನ ಕಥೆಗಳೇ ಹುದುಗಿ ಹೋಗಿವೆ. ಓವಲ್ ಮಲ ಪ್ರದೇಶ ಹೇಳ ಹೆಸರಿಲ್ಲದಂತೆ ನಾಶ ಆಗಿದೆ. ದುರಂತ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ನಡೆಸಿದೆ. ನನ್ನ ಹಿಂಬದಿಯಲ್ಲಿರುವಂತ ಬೆಟ್ಟ ಏನಿದೆ, ಓವಲ್ ಮಲ ಅನ್ನುವ ಬೆಟ್ಟ. ಆ ಬೆಟ್ಟದಲ್ಲೇ ಮೊದಲಿಗೆ ಗುಡ್ಡ ಕುಸಿತ ಆಗಿದ್ದು. ಭೂಕುಸಿತಕ್ಕೆ ಅಕ್ಷರಶಃ ನಲುಗಿದ ದೇವರ ನಾಡು. ಓವಲ್ ಮಲ ಪ್ರದೇಶದಿಂದ ಗ್ರೌಂಡ್ ರಿಪೋರ್ಟ್. ಪ್ರವಾಸಿಗರ ಸ್ವರ್ಗ ದೇವರ ನಾಡು ಅಕ್ಷರಶಃ ನರಕವಾಗಿದೆ. ಮೇಘಸ್ಫೋಟಕ್ಕೆ ಕೇರಳ ಬೆಚ್ಚಿ ಬಿದ್ದಿದೆ. ವಯನಾಡಿನಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಬದುಕು ಬೀದಿಗೆ ಬಿದ್ದಿದ್ರೆ ಜನರು ಕಾಳಜಿ ಕೇಂದ್ರದಲ್ಲಿ ದಿನ ದೂಡ್ತಾ ಇದ್ದಾರೆ. ಮೊದಲು ಗುಡ್ಡ ಕುಸಿತ ಸ್ಥಳ ಓವಲ್ ಮಲ ಪ್ರದೇಶದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಇಲ್ಲಿ ಬಂದು ಯಾರು ಕೂಡ ವಾಸ ಕೂಡ ಮಾಡ್ತಾ ಇಲ್ಲ. ಈ ಜಾಗದಲ್ಲಿ ಯಾರಾದರೂ ಇದ್ದಾರಾ ಅಂತೇಳಿ ಹುಡುಕಾಟವನ್ನು ನಡೆಸೋದಕ್ಕೆ ಈಗ ಕೇರಳದ ರೆಸ್ಕ್ಯೂ ತಂಡ ಈ ಜಾಗಕ್ಕೆ ಆಗಮಿಸಿ ಇಲ್ಲಿ ಒಂದಷ್ಟು ಹುಡುಕಾಟವನ್ನು ನಡೆಸುವಂತ ಕೆಲಸವನ್ನ ಮಾಡ್ತಾ ಇದೆ. ಗುಡ್ಡ ಕುಸಿತದ ಎಫೆಕ್ಟ್ ಹೇಗಿತ್ತು ಅಂದ್ರೆ, ಓವಲ್ ಮಲ ಪ್ರದೇಶದ ಬುಡದಲ್ಲಿದ್ದ ಪುಂಜಾರಿಮಟ್ಟಂ ಎಂಬ ಹಳ್ಳಿ ಸರ್ವನಾಶವಾಗಿದೆ. ಅವತ್ತು ಏಕಾಏಕಿ ಗುಡ್ಡ ಕುಸಿತ ಆದಂತ ಸಂದರ್ಭದಲ್ಲಿ ಇಡೀ ಪುಂಜಾರಿಮಟ್ಟಂ ಅನ್ನುವ ಪ್ರೈವೇಟ್ ವಿಲೇಜ್ ಸರ್ವನಾಶ ಆಗಿದೆ. ಕೇವಲ ಅದೊಂದೇ ವಿಲೇಜ್ ಅಲ್ಲ, ಮುಂಡಕ್ಕೆ ಎನ್ನುವ ವಿಲೇಜ್ ಕೂಡ ಸರ್ವನಾಶ ಆಗಿದೆ. ಅದರ ಭಾಗದಲ್ಲಿ ಕೆಳಗಡೆ ಇರುವಂತಹ ಚೂರನ್ಮಲ ಅನ್ನುವ ಜಾಗವೂ ಕೂಡ